ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮಸ್ಕರಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕಳೆದ ಕೆಲವು ದಿನಗಳ ಹಿಂದೆ ನಡೆದಂತಹ ಘಟನೆ ಕಾಶ್ಮೀರ್ ಪಹಲ್ಗಾಮ್ನಲ್ಲಿ ನಿಜಕ್ಕೂ ಒಂದು ರೀತಿ ಎಲ್ರಿಗೂ ಬೇಜಾರು, ಎಷ್ಟು ದುಃಖ ತಂದು ಕೊಟ್ಟಿದೆ ಅಂತಂದ್ರೆ ಅದು ಹಿಂಗಾಯ್ತಲ್ಲ ಅಂತ ನೆನೆಸ್ಕೊಂಡ್ರು ಬೇಜಾರಾಗುತ್ತೆ. ಎಲ್ಲೋ ನಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗಿರೋಷ್ಟು ನೋವು ಇದೆ ಅಂತ ಹೇಳ್ಬೋದು. ಈ ಥರ ಒಂದು ಕ್ರೂರ ಮನೋಭಾವ ಹೇಗೆ ಬರುತ್ತೆ ಗುರುಗಳೇ? ಅದು ಸ್ಪಾಟಲ್ಲಿ ಅವ್ರು ಆ ರೀತಿ ಶೂಟೌಟ್ ಮಾಡಿರುವಂಥದ್ದು, ಹೆಂಗೆ ಆ ಮನೋಭಾವ ಬರುತ್ತೆ? ಜೊತೆಗೆ ಇವರು ಏನಪ್ಪ ಕರ್ಮ ಮಾಡಿದ್ರು ಅಲ್ಲಿ ಹೋಗಿ ಈ ರೀತಿ ಸಾಯುವಂಥದ್ದು, ಈ ಥರ ಎಲ್ಲ ಕೂಡ ಸಾಕಷ್ಟು ಜನ ಮಾತಾಡ್ಕೊಳ್ಳುವಂಥದ್ದು ಪ್ರತಿಯೊಂದು ಕೂಡ ನಾವು ನೋಡ್ತಾ ಇದ್ದೀವಿ. ಆ ವಿಡಿಯೋಸ್ ನೋಡಿದ್ರೆ ಆಗಿರ್ಬೋದು, ಆ ಫ್ಯಾಮಿಲಿಯವ್ರು ಪಡ್ತಾ ಇರೋ ಸಂಕಟಗಳು ನೋಡಿದ್ರೆ ನಿಜಕ್ಕೂ ಒಂದು ರೀತಿ ಬೇಜಾರಾಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳು? ಈ ಒಂದು ಇದು ಕೇಳೋವಂಥದ್ದಲ್ಲ, ಬಟ್ ಆದರೂ ಕೂಡ ಎಷ್ಟೋ ಜನ ಇದ್ರ ಬಗ್ಗೆ ಮಾತಾಡ್ತಾರೆ, ಎಲ್ಲಿ ಹೋದರೂ ಇದ್ರ ಬಗ್ಗೆನೇ ಮಾತುಗಳು ಅಂತಲೇ ಹೇಳ್ಬೋದು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳ ನೋವಿನ ಸಂಗತಿ. ಅದು ಯಾವತ್ತಾಯಿತೋ ಆವತ್ತೇ ನಾನು ಮಾಡಬೇಕು ವಿಡಿಯೋ ಅನಿಸುತ್ತೆ. ಬಟ್ ಸ್ವಲ್ಪ ನಮ್ಮದು ಬ್ಯಾಂಕಿಂಗ್ ಇದ್ದದ್ದರಿಂದ ಈ ದಿನ ಸಮಯ ಸಿಕ್ತು. ಬಹುಶಃ ಒಂದು ರೀತಿಯ ಜಮದಗ್ನಿ ಆಗ್ಬಿಡ್ತೀನಿ ನಾನು ಆ ಸಂದರ್ಭದಲ್ಲಿ. ಬಹುಶಃ ಕೆಲವೊಂದು ಬಾರಿ ಎಲ್ಲವೂ ನಮ್ಮ ಹತ್ರ ಇದ್ದು ಏನು ಮಾಡಲಿಕ್ಕಾಗಲ್ಲ, ಸುಮ್ಮನೆ ಕೂತ್ಕೊಳ್ಬೇಕು, ಅಷ್ಟು ನೋವಾಗುತ್ತೆ. ಇವರೆಲ್ಲ ಕೂಡ ಏನೀಗ ಅಲ್ಲಿ ಅಟ್ಯಾಕ್ ಮಾಡಿದ್ರು ಈ ಉಗ್ರವಾದಿಗಳು, ಈ ನಕ್ಸಲೈಟ್ಗಳು ಅಂತ ಕರೀತಾರಲ್ಲ, ಇವರೆಲ್ಲ ಕೂಡ ಗಂಡಸುತನ ಇರ್ತಕ್ಕಂತಹ ಗಂಡಸಿಗೆ ಸಂಬಂಧಪಟ್ಟ ಲಿಸ್ಟಿಗೆ ಬರೋದೇ ಇಲ್ಲ. ಯಾಕೆ ಬರಲ್ಲ ಅಂತಂದರೆ ಇವರೆಲ್ಲ ನರಾಸತ್ತ ನಾಮರ್ಧಗಳು. ಯಾಕೆ ಹೇಳಿ? ಎದುರಿಗೆ ಬಂದು ಯುದ್ಧ ಅಂತ ನಡೆಯುವಾಗ ಇದು ಒಂದು ಸೈನ್ಯ, ಇದು ಒಂದು ಸೈನ್ಯ. ಇಲ್ಲ ಏನಾದರೂ ಆಗಲಿ, ಯುದ್ಧಕ್ಕೆ ಇಳಿಯುವುದು ನನ್ನ ಧರ್ಮ. ಅಲ್ಲಿ ನಾನು ಸೋಲ್ತೀನೋ ಗೆಲ್ತೀನೋ, ಸತ್ತಿರ್ತೀನೋ ಬದುಕ್ತೀನೋ, ಆ ತೀರ್ಮಾನ ತೆಗೆದುಕೊಳ್ಳೋದು ವೀರರು, ಶೌರ್ಯವಂತರು ಮಾತ್ರ. ಇವರುಗಳು ಯಾರೋ ಪಾಪ ಕಾಶ್ಮೀರದಲ್ಲಿ ಹೋಗಿ ಆ ಖುಷಿಯನ್ನು, ಮದುವೆ ಆಗಿರತಕ್ಕಂತಹ ದಂಪತಿಗಳು ಅಲ್ಲಿ ಹೋಗಿ ಒಂದಿನ ಖುಷಿಯಾಗಿ ಎಂಜಾಯ್ ಮಾಡಬೇಕಂತ ಹೋಗಿರ್ತಾರಲ್ಲ, ಆ ಮಕ್ಕಳು ಅವನ್ನೆಲ್ಲ ಕರೆದುಕೊಂಡು ಹೋಗಿರ್ತಾರಲ್ಲ, ಒಟ್ಟಾರೆ ಒಂದು ಟ್ರಿಪ್ ಹೋಗಿರೋರು, ಒಂದು ಟೂರ್ ಹೋಗಿರೋಂಥವ್ರ ಮೇಲೆ ನೀವು ಆಕ್ರಮಣ ಮಾಡೋದಂದರೆ ನಿಮ್ಮನ್ನೇನಂತ ಕರೀತಾರೆ ಹೇಳಿ? ಏನು ಕರೀತಾರೆ ಹೇಳಿ ನಿಮ್ಮನ್ನು? ನನಗೆ ತುಂಬ ಪೈನ್ ಆಗುತ್ತೆ, ದುಃಖ ಆಗುತ್ತೆ. ನನ್ನ ಪ್ರೀತಿ ಬಂಧುಗಳೇ, ಯಾರೆಲ್ಲ ಕೂಡ ಅವರ ಒಂದು ಕುಟುಂಬದವರು ಇರ್ತಾರೋ, ಯಾರು ಆ ಕುಟುಂಬದ ಸಾಂತ್ವನವನ್ನು ಹೇಳ್ತಾ ಇರ್ತಾರೋ, ಯಾವ ವ್ಯಕ್ತಿ ಅಂಥವರಿಂದ ಮರಣವನ್ನು ಒಪ್ಪಿರ್ತಾನೋ ಅಂಥ ವ್ಯಕ್ತಿಗೆ ಆ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬದವರಿಗೆ ನೋವು ತಡೆದುಕೊಳ್ಳುವ ಶಕ್ತಿ ಭಗವಂತ ದಯಪಾಲಿಸಲಿ. ಜೊತೆಗೆ ಈ ಅಟ್ಟಹಾಸ ಇದೆಯಲ್ಲ, ಅದು ಕರೆಕ್ಟ್ ಅಲ್ಲ. ನಾನು ಯಾವತ್ತೋ ಒಂದು ಬಾರಿ ಯಾವುದೋ ಒಂದು ಹೇಳಿದ್ದೆ ಅನ್ಕೋತೀನಿ, ಸರ್ಕಾರಕ್ಕೂ ಸವಾಲು ಹಾಕಬಹುದು ಅಂತ. ಬಹುಶಃ ಕೆಲವರೆಲ್ಲ ಮಾತಾಡಿರೋದು ನಾನು ನೋಡಿದ್ದೇನೆ. ಈ ವಸ್ತು ಅದೇ ಮಾಡಿಬಿಡುತ್ತಾ, ಇದು ತೊಗೊಂಡ್ರೆ ಅದಾಗ್ಬಿಡುತ್ತಾ ಅಂತ. ಇದನ್ನೇ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲವೊಂದು ರಿವೀಲ್ ಮಾಡಿದ ಸೈಲೆಂಟಾಗಿ ನಾನು ಮಾಡಿದ್ದು. ಬಹುಶಃ ನಮ್ಮ ಯೋಚನೆಗೆ ಗೋಚರ ಆಗ್ತಕ್ಕಂಥದ್ದು ಕೆಲವೊಂದನ್ನು ಮಾಡ್ಕೊಂಡು ಹೋಗ್ತಿರಬೇಕಾದ್ರೆ, ಇದು ನಾವು ಯೋಚನೆ ಮಾಡೋಕ್ಕೆ ಯಾಕೆ ಹೋಗಲ್ಲ ಅಂತಂದರೆ, ದೇಶದ ಸೈನಿಕರಿದ್ದಾರೆ, ಆಮೇಲೆ ರಾಜಕೀಯ ನಾಯಕರಿದ್ದಾರೆ, ಜೊತೆಗೆ ಪ್ರಧಾನಿ, ಇವರೆಲ್ಲರೂ ಇದ್ದಾರೆ, ಗಮನಿಸ್ತಾರೆ. ಒಟ್ಟಾರೆ ಆ ಜಾಗಕ್ಕೆ ಒಂದಷ್ಟು ಸೇಫ್ಟಿ ಬೇಕಾಗಿತ್ತು. ಅಲ್ಲಿ ಯಾವುದಾದ್ರೂ ಒಂದು ಮಿಲಿಟ್ರಿಯನ್ನು ಮತ್ತೊಂದನ್ನು ತುಂಬ ಹೈ ಸೆಕ್ಯೂರಿಟಿ ಇಲ್ದಿದ್ರು ಒಂದಷ್ಟು ತಕ್ಕ ಮಟ್ಟಿಗಾದರೂ ಅಲ್ಲಿ ಬೇಕಾಗಿತ್ತು ಅಂತ ಅನಿಸುತ್ತೆ. ಈ ತರಹದ್ದು ಅವರ ಕಠೋರ ಸ್ವಭಾವ ನಮಗೆ ಗೊತ್ತಿರತಕ್ಕಂತಹದ್ದೇ. ಭಾಳ ದುಃಖ ಆಗ್ತಕ್ಕಂತಹದ್ದು ಇದೆಲ್ಲವೂ ಕೂಡ. ಇದು ಯಾವತ್ತೂ ಕೂಡ ಮತ್ತು ಮರುಕಳಿಸಬಾರದು. ಇನ್ನಂತಹ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಅದೇ ಒಂದು ಸಲ ಈ ತರಹದ್ದು ಅವಘಡಗಳಾದಾಗ ಮತ್ತೆ ಎಚ್ಚೆತ್ತುಕೊಳ್ತೀವಿ. ಆದರೆ ಈ ಪ್ರಾಣಹರಣ ಆಗಿದೆಯಲ್ಲ, ಈ ತರಹದ್ದು ನೋವಾದಾಗ
ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಮಾಡೋದು ಬಹಳ ದುಃಖ ಆಗುವಂಥದ್ದು, ಭಾಳ ಖೇದ ಉಂಟಾಗುವಂಥದ್ದು. ಆದರೆ ಇಲ್ಲಿ ಏನು ಎಚ್ಚರಿಸಿ ಹೇಳ್ಬೋದು ಅಂತಂದರೆ, ಈ ಟ್ರಿಪ್ ಹೋಗುವಂಥವ್ರು ಹೋಗೋವ್ರಿಗೂ ಇವ್ರಿಗೆಲ್ಲ ನಾವೇನು ಹೇಳಕ್ ಬರಲ್ಲ. ಯಾಕಂತಂದ್ರೆ ಪಾಪ ಅವ್ರದ್ದು ತಪ್ಪಲ್ವಲ್ಲ, ಅಲ್ಲ ಹಾಗಾಗತ್ತೆ ಅಂತ ಯಾರು ಹೋಗಿದ್ದು ತಪ್ಪಿಲ್ವಲ್ಲ. ಅವ್ರು ಯಾವುದೋ ಒಂದು ಎಷ್ಟೋ ದಿನಗಳ ಕೆಲಸ ಮಾಡಿರ್ತಾರೆ, ಒಂದಷ್ಟು ದಿನಗಳ ರಜೆ ತೆಗೆದುಕೊಂಡು ಕುಟುಂಬದ ಜೊತೆ ಹೋಗಿರತಕ್ಕಂತಹದ್ದು ಇವ್ರದ್ದೇನು ತಪ್ಪಿಲ್ಲ. ಆದ್ರೆ ಅಂತ ಅಮಾಯಕರನ್ನ ಅಮಾನುಷ್ಯವಾಗಿ ನೀವು ನಿಮ್ಮ ಕೈಯಲ್ಲಿ ಗನ್ನಿತ್ತು ಅಂತ ಸಿಕ್ಕದವನ್ನ ಶೂಟ್ ಮಾಡೋದು, ಅದು ಧರ್ಮ ಅಂತೇಳಿ ಶೂಟ್ ಮಾಡ್ತೀರಲ್ಲ, ಏನು ಹೇಳ್ಬೇಕು ನಂಗೆ ಅರ್ಥ ಆಗಲಿಲ್ಲ. ಅಲ್ಲಿ ನೋಡಿ, ಈ ಪ್ರತಾಪ್ ಸಿಂಹ ಒಂದು ಮಾತು ಹೇಳಿದ್ದಾರೆ, ನೀವು ಮಂಜುನಾಥ್ ಗೌಡ ಅಂತ ಕೇಳಲಿಲ್ಲ, ಮಂಜುನಾಥ್ ಆಚಾರ್ಯ ಅಂತ ಕೇಳಲಿಲ್ಲ, ಮಂಜುನಾಥ್ ಸ್ವಾಮಿ ಅಂತ ಕೇಳಲಿಲ್ಲ. ಯಾವ ಜಾತಿಗೆ ಸೇರಿದವನು, ನೀನು ಬ್ರಾಹ್ಮಣನ, ಕ್ಷತ್ರಿಯನ, ಶೂದ್ರನ ಅಂತ ಏನೂ ಕೇಳಲಿಲ್ಲ, ನೀನು ಹಿಂದೂನ ಇಷ್ಟೇ ಕೇಳಿದ್ದವರು. ಹಿಂದೂ ಅಂತ ಹೇಳಿದ ಕೂಡಲೇ ಅವರು ಶೂಟ್ ಮಾಡಿದ್ರು. ಅಂದರೆ ಇನ್ನು ಎಷ್ಟು ಇವರಿಗೆ ಧರ್ಮದ ಭೇದ ಇದೆ, ಮತದ ಭೇದ ಏನಂತ ನಮಗೆಲ್ಲ ಗೊತ್ತಾಗತ್ತೆ. ಅದಕ್ಕೆ ಸ್ಪಷ್ಟವಾಗಿ ನಾವುಗಳು ಎಚ್ಚೆತ್ತುಕೊಳ್ಬೇಕು. ಹನಿಗೂಡಿದ್ರೆ ಹಳ್ಳ ಅಂತಲ್ಲ. ಅದಕ್ಕಾಗಿ ನಾವು ಇಂತಹ ಸಂದರ್ಭದಲ್ಲಿ ಒಟ್ಟಿಗೆ ಸೇರಿಕೊಳ್ಳಲೇಬೇಕು. ಏನೋ ಹೇಳ್ತಾರಲ್ಲ, ಕೆಟ್ಟವರಿಂದ ಈ ಸಮಾಜ ಹಾಳಾಗಿದ್ದಕ್ಕಿಂತಲೂ ಈ ಒಳ್ಳೆಯವ್ರು ನೋಡ್ಕೊಂಡು ಕೂತ್ಕೊಂಡ್ರಲ್ಲ, ಅವರಿಂದಲೇ ಸಮಾಜ ಹಾಳಾಗಿದ್ದು ಅಂತ. ಅದಕ್ಕಾಗಿ ಪ್ರೀತಿಯ ಬಂಧುಗಳೇ, ಸಾಧ್ಯ ಆದಷ್ಟು ಇಂತಹ ಸಂದರ್ಭಗಳಂತ ಬಂದಾಗ ಎಲ್ಲರೂ ಕೂಡ ಒಕ್ಕೊರಲಲ್ಲಿ ಒಂದು ಕೂಗನ್ನು, ಹಿಂದುತ್ವದ ಕೂಗನ್ನು ನಾವು ಹಾಕಲೇಬೇಕಾಗತ್ತೆ. ಮತ್ತು ಕಟ್ಟೆಚ್ಚರವನ್ನು ನಾವು ನೀಡಬೇಕಾಗತ್ತೆ. ನಮ್ಮ ಸ್ಟ್ರೆಂತ್ ನಾವು ತೋರಿಸ್ಬೇಕಾಗತ್ತೆ. ಮತ್ತು ಅವರು ಭಯ ಪಡುವಂಥದ್ದು. ಆದರೆ ಅವ್ರದ್ದು ಹೀನ ಸ್ಥಿತಿ, ಆ ಬುದ್ಧಿ ಅವರ ಜೀವಮಾನ ಪರ್ಯಂತ ಹೋಗೋದೇ ಇಲ್ಲ. ಅವರು ರಕ್ತದ ಜೊತೆನೇ ಬೆಳೆದಿರ್ತಕ್ಕಂಥ ರಕ್ತ ಪಿಪಾಸುಗಳವರು. ಅಂತಹ ರಕ್ತ ಪಿಪಾಸುಗಳು ಈ ಬ್ಯಾಟ್ ತಗೊಂಡು ಸೊಳ್ಳೆ ನೋಡ್ದಂಗೆ ಹೊಡೆದು ಹಾಕ್ತಿದ್ದಾರೆ ಅಂತಂದರೆ ಏನನ್ನಬೇಕು ಇಂತಹ ಕ್ರೌರ್ಯವನ್ನು. ಅದಕ್ಕೆ ನಾನು ನರಾಸತ್ತ ನಾಮರ್ಧಗಳ ಲಿಸ್ಟಿಗೆ ಬರುವಂಥವ್ರು ಇವರು. ಹೆದರಿಗೆ ಬಂದು ಮಾಡ್ತಕ್ಕಂಥ ತಾಕತ್ತು ಅವರಿಗೆ ಇಲ್ಲವೇ ಇಲ್ಲ, ಬರೋದು ಇಲ್ಲ. ಇಂತಹ ಕೃತ್ಯಗಳು ಯಾವತ್ತೂ ಕೂಡ ನಡೆಯಬಾರದು. ಆದರೆ ಒಂದು ಮಾತನ್ನು ಎಚ್ಚರಿಸಿ ಹೇಳೋದಾದರೆ ಹೇಳ್ತಾರಲ್ಲ, ಕೆಟ್ಟವರು ಕೆಟ್ಟದ್ದು ಮಾಡುವುದು ಸರ್ವೇ ಸಾಮಾನ್ಯ. ಕೆಟ್ಟವರು ಕೆಟ್ಟದ್ದು ಮಾಡುವುದು ಸರ್ವೇ ಸಾಮಾನ್ಯ. ಒಂದು ಸಲ ಏನಾದರೂ ಒಳ್ಳೆಯವರು ಕೆಟ್ಟದ್ದು ಮಾಡಲಿಕ್ಕೆ ನಿಂತರೆ ಅತ್ಯಂತ ಭಯಂಕರವಾಗಿರುತ್ತೆ, ಘನಘೋರವಾಗಿರುತ್ತೆ. ಯಾಕೆಂದರೆ ಮಲಗಿದ ಸಿಂಹಗಳನ್ನು ಕೆಣಕಿದ ಹಾಗೆ ನೀವು ಕೆಣಕಿದಿರಿ. ಇನ್ನು ನಿಮಗೆ ಉಳಿಗಾಲವಿಲ್ಲ, ಅಧಃಪತನ. ಇದಕ್ಕೆ ಮುಯಿ ಅಂತಾರಲ್ಲ, ಪ್ರೆಸೆಂಟೇಷನ್ ಕೊಡಲೇಬೇಕಲ್ಲ, ಲೆಕ್ಕ ಚುಕ್ತಾ ಮಾಡಬೇಕಲ್ಲ. ಅದಕ್ಕಾಗಿ ಮೋದಿಯವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಬಹುಶಃ ಅದು ಇನ್ನು ಹೇಳುತ್ತಿರೋದು, ನಿಮ್ಮ ಕುಟುಂಬಕ್ಕೆ ನೀವು ಇರಬೇಕು. ನಿಮ್ಮ ಕುಟುಂಬ ಪೂರ್ಣವಾಗಿ ನಾಶವಾದಾಗ ನಿಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ, ಅದೇ ನನ್ನ ಕುಟುಂಬ ಇಲ್ವಲ್ಲ ಅಂತ. ಮತ್ತು ನೀವು ಯಾರನ್ನೋ ಈಗ ಅಷ್ಟೇ ಏನು ಯೋಚನೆ ಮಾಡದೆ ಗುಂಡಿಕ್ಕಿದ್ರಲ್ಲ, ಆಗ ನಿಮ್ಗೆ ಅರ್ಥ ಆಗತ್ತೆ. ಅದಕ್ಕಾಗಿ ಇನ್ನು ಕೃತ್ಯಗಳು ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಅದನ್ನು ಖಂಡಿಸಬೇಕು. ಹಿಂದೂಗಳು ಮಾತ್ರ ಅಂತಲ್ಲ, ಕ್ರಿಶ್ಚಿಯನ್ ಧರ್ಮದವರು, ಮುಸ್ಲಿಂ ಧರ್ಮದವರು, ಹಿಂದೂ ಧರ್ಮದವರು, ಮೂರೂ ಧರ್ಮದವರು ಏಕಕಾಲಕ್ಕೆ ನೀವು ಧ್ವನಿ ಎತ್ತಬೇಕಾಗತ್ತೆ ನನ್ನ ಪ್ರೀತಿಯ ಬಂಧುಗಳೇ. ಯಾಕಂದರೆ ಇದು ನಿಮಗೂ ಒಂದು ದಿನ, ಇದು ನಮ್ಮ ಮನೆಯಲ್ಲಿ ಆಗಿರೋದು ಲೆಕ್ಕ ತಗೋಬೇಕು. ಎಲ್ಲೋ ಆಯಿತು, ಯಾರಿಗೋ ಆಯಿತು, ಎಂದೋ ಆಯಿತು, ಈ ರೀತಿ ತೆಗೆದುಕೊಳ್ಳಲೇಬೇಡಿ. ಅಲ್ಲ ಹಾಗಿತ್ತು ಮತ್ತೆ ಅವನಿಗೆ ದಾರಿ ಕೊಟ್ಟರೆ ನಿಮ್ಮ ಮನೆ ತನಕ ಬರ್ತಾನೆ, ನಿಮ್ಮ ಬಾಗಿಲು ಬರ್ತಾನೆ, ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡ್ತಾನೆ. ಯಾರನ್ನು ನೋಡದೆ 2 ನಿಮಿಷ ಅವನ ಕೆಲಸ ಮುಗಿಸ್ಕೊಂಡು ಹೊರಟಾಗ್ತಾನೆ. ನಾವೇನಾದರೂ ಎಚ್ಚೆತ್ಕೊಂಡಿಲ್ಲ ಅಂದರೆ. ಅದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಎಚ್ಚೆತ್ಕೊಂಡು ಅವರಿಗೆ ಬುದ್ಧಿ ಕಲಿಸಲೇಬೇಕಾಗತ್ತೆ, ಪಾಠವಾಗಲೇಬೇಕಾಗತ್ತೆ. ಇದಕ್ಕೆಲ್ಲ ಕೂಡ ತಾವು ಕೂಡ ಅಷ್ಟೇ ಇನ್ಯಾವತ್ತೂ ಕೂಡ ಈ ತರಹದ್ದು ಘಟನೆ ನಡೆಯಬಾರದು ಅಂತ. ಅದಕ್ಕೆ ನಾನು ರಾಷ್ಟ್ರ ಆಶೀರ್ವಾದ ಅಂತ ಹೇಳ್ತಿರ್ತೇನೆ. ಒಂದು ಮಾತನ್ನು ಎಚ್ಚರಿಸಿ ಹೇಳ್ತೇನೆ, ಒಂದು ಪ್ರಾರ್ಥನೆ ದೊಡ್ಡ ಮಟ್ಟದ ಫಲ ಕೊಡಲಿಕ್ಕೂ ಸಾಧ್ಯ ಇದೆ. ಆದರೆ ಈ ಥರದ ಬುದ್ಧಿ ಕಲಿಸ್ಬೇಕಂತಂದರೆ ಮಾತ್ರ ನಮ್ಮ ಹತ್ರ ಆಯುಧಗಳು, ಶಸ್ತ್ರಾಸ್ತ್ರಗಳ ಇರಲೇಬೇಕಾಗ್ತವೆ. ಇವರ ಬುದ್ಧಿಯನ್ನು ಮಟ್ಟ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಸಂಪೂರ್ಣವಾಗಿ ಇವರನ್ನು ನಾಶ ಮಾಡೋದು ಬಿಟ್ಟರೆ ಬೇರೆ ಇನ್ನೇನು ಗೋಚರ ಆಗಲ್ಲ. ನಾನು ಈ ಪದಗಳೇ ಬಳಸಲ್ಲ. ಆದರೆ ಒಂದು ಹಂತ ಅಂತ ಬಂದಾಗ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕಾಗಿ ವೆಪನ್ಸ್ ಅಂತ ಏನಿರುತ್ತಾವೋ ನಮ್ಮ ಆಲೋಚನೆ ಒಳಗಿರತಕ್ಕಂತಹದ್ದನ್ನು ತೆಗಿಬೇಕಾಗತ್ತೆ. ಏನು ಮಾಡಬೇಕಾಗತ್ತೆ, ಹೇಗೆ ಮಾಡಿದ್ರೆ ಇವು ನಾವು ತಡೆಗೋಡೆ ಹಿಡಿಬೋದು ಅಂತ, ಹೇಗೆ ಮಾಡಬೇಕು. ಇವರು ಏನಾದರೂ ಒಂದು ಉನ್ನಾರ ಮಾಡ್ತಾನೆ ಇರ್ತಾರೆ. ಈಗ ದುರ್ಯೋಧನಿಗೆ ಕೆಟ್ಟದ ಕಾರಣ ಏನಂತಂದ್ರೆ ನಮ್ಗೆ ಎಷ್ಟು ಪ್ರಯತ್ನ ಪಟ್ಟರು, ಒಳ್ಳೆಯದಂತ ಗೊತ್ತಿತ್ತು, ಒಳ್ಳೆಯ ಕೆಲಸ ಅಂತ ಗೊತ್ತಿತ್ತು, ಒಳ್ಳೆಯ ಮಾರ್ಗವೂ ಗೊತ್ತಿತ್ತು, ಒಳ್ಳೆಯದು ಅಂತ ಏನಿತ್ತು ಬಹಳ ಗೊತ್ತಿತ್ತು. ಅದರ 10ರಷ್ಟು ಅವನು ಕೆಟ್ಟದ್ದೇ ಗೊತ್ತಿದ್ದರಿಂದ ಅವನ ಕೆಟ್ಟದ್ದೇ
ಹುಡ್ಕೊಂಡು ಹೋದ. ಇವರು ಅಷ್ಟೇನೆ, ಅಂತಹ ನಕ್ಸಲೈಟ್ಗೆ ಯಾವತ್ತೂ ಕೂಡ ನಾವು ಪಾಠ ಮಾಡ್ಕೊಳ್ಳೋದಾಗ್ಲಿ ಅಥವಾ ಬುದ್ಧಿ ಹೇಳೋದಾಗ್ಲಿ ಪ್ರಯೋಜನವೇ ಇಲ್ಲ. ಏನು ಹೇಳ್ತಾರಲ್ಲ, ಈ ನಾಯಿಯ ಬಾಲ, ವಿಷ, ಒಂಟೆಯ ಕತ್ತು, ಈ ಮೂರನ್ನೂ ಕೂಡ ನಾವು ಬದಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಇವರು ಅದೇ ಲಿಸ್ಟ್ಗೆ ಬರತಕ್ಕಂಥವ್ರು. ಆ ಲಿಸ್ಟ್ಗೂ ಬೇಡ ಇವರನ್ನು. ವಿಷಕ್ಕಿಂತಲೂ ಕೂಡ ವಿಷಕಾರಿ ಅಂತಂದರೆ ಇವರು ಮಾತ್ರ. ಯಾಕಂದರೆ ಅವ್ರಿಗೇನು ಸಾಂತ್ವನ, ಸಮಯ, ಸಂಯಮ, ಪ್ರೀತಿ, ವಾತ್ಸಲ್ಯ, ಕರುಣೆ ಇವೆಲ್ಲ ಅನುಬಂಧಗಳು, ಸಂಬಂಧಗಳು ಏನೂ ಗೊತ್ತಿಲ್ಲ ಇವರಿಗೆ. ಇದ್ದದ್ದೇ ನಿಮ್ಮ ಬೇಟೆ ಆಡಲಿಕ್ಕೆ ಇರತಕ್ಕಂತಹದ್ದು ಮತಧರ್ಮ. ಅಂದರೆ ಈ ತರಹದ್ದು ಕೆಡುಕು ಬುದ್ಧಿ ನಾಶವಾಗಬೇಕಾದ್ರೆ ಅದಕ್ಕೆ ಉತ್ತರ ಪ್ರತ್ಯುತ್ತರ ಚೈವ ಅಂತಂದರೆ ನಿಮಗೆ ಮುಯಿಗೆ ಮುಯಿ ಅದನ್ನಷ್ಟೇ. ಒಂದು ಹೊಡೆದಿದ್ದೀರಂತಂದರೆ ಒಂದಕ್ಕೆ ಬದಲಿಗೆ ನಾವು 100 ಹೊಡೆಯೋದು ಅಷ್ಟೇ ನಿಮಗೆ ಉತ್ತರ. 2 ಅಂತಂದರೆ ಅದಕ್ಕೆ ಬದಲಾಗಿ 200 ಹೊಡೆಸೋದಷ್ಟೇ ನನಗೆ ಗೊತ್ತಿರತಕ್ಕಂಥದ್ದು. ಅಂತಹ ವೆಪನ್ಸನ್ನು ಮೋದಿ ತೆಗೆದಿದ್ದಾರೆ, ಅಂತಹ ರಾಷ್ಟ್ರದ ನಾಯಕ ತೆಗೆದಿದ್ದಾರೆ. ಬುದ್ಧಿಯನ್ನು ಕಲಿಸ್ಬೇಕಂದ್ರೆ ಇವ್ರಿಗೆ ಇಷ್ಟೇ ಮಾಡಬೇಕಾಗತ್ತೆ. ಇನ್ನು ಯಾವತ್ತೂ ಹೀಗೆ ನಡೆಯಬಾರ್ದು ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಖಂಡಿತ ಗುರುಗಳೇ, ಇಂಥ ಒಂದು ದುರ್ಘಟನೆ ಇನ್ಯಾವತ್ತೂ ನಡೀಬಾರ್ದು. ಜೊತೆಗೆ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ಪ್ರತಿಯೊಂದು ಧರ್ಮದವರು ಕೂಡ ಎತ್ತೆಚ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ ಭಾಳ ಅಚ್ಚುಕಟ್ಟಾಗಿ. ಕೆಟ್ಟವರು ಕೆಟ್ಟದನ್ನ ಮಾಡೋದು ತುಂಬ ಕಾಮನ್ನು, ಆದರೆ ಒಳ್ಳೆಯವರು ಕೆಟ್ಟದನ್ನ ಶುರು ಮಾಡಿದ್ರೆ ಕೆಟ್ಟದನ್ನ ಮಾಡೋದಕ್ಕೆ ಅದು ಬೇರೆ ಹಂತಕ್ಕೆ ಹೋಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.